ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಮ್, ಆರ್ ಯು ಓಕೆ? ನಿಧಿ, ವಾಟ್ ಇಸ್ ದಿಸ್? ನನ್ನ ನೋಡಿದ್ರೆ ಹುಷಾರಿಲ್ದೇ ಇರೋರ ಥರ ಕಾಣಿಸ್ತಿದ್ದೀನಾ? ಅಲ್ಲ ಮಾಮ್, ಕೆಲವು ದಿನಗಳಿಂದ ನೀನ್ ರೆಸ್ಲೆಸ್ ಆಗಿರೋದನ್ನ, ಕೋಪ ಮಾಡ್ಕೊಂಡಿರೋದನ್ನ ನೋಡಿ ನೋಡಿ ಅದೇ ನಿನ್ ನಾರ್ಮಲ್ ಅವತಾರ ಅಂತ ಅನ್ಸ್ಬಿಟ್ಟಿದೆ. ಈಗ ನೀನ್ ಹೀಗೆ ಆರಾಮಾಗಿರೋದನ್ನ ನೋಡಿದ್ರೆ ಯಾಕೋ ಏನೋ ಸರಿಗಿಲ್ಲ ಅಂತ ಅನ್ನಿಸ್ತಾ ಇದೆ. ಹೌದು, ಸರಿ ಇಲ್ಲ. ಯಾರಿಗೆ ಏನಾಗಬೇಕಿತ್ತೋ ಅದು ಆಗ್ತಿದೆ. ಸೊ ಎಲ್ಲ ಸರಿ ಇಲ್ಲ. ಮತ್ತೆ ಹೋಗ್ಬಿಟ್ಟು ಮಾಮ್, ಸರಿಯಾಗಿ ಹೇಳು ಪ್ಲೀಸ್. ಕೆಲವೊಂದು ಸಲ ನಮ್ಗೆ ನೆಮ್ಮದಿ ಯಾವಾಗ ಸಿಗುತ್ತೆ ಗೊತ್ತಾ? ನಮ್ಗೆ ಆಗದೆ ಇರೋರು ನೆಮ್ಮದಿ ಕೆಟ್ಟಾಗ. ನನಗೂ ಹಾಗೆ ಆಗಿದೆ. ಈಗ ಯಾರು ನೆಮ್ಮದಿ ಕೆಡ್ಸಿದ್ಯಾ? ಮಾಮ್, ನೀ ಹೀಗೆ ನಕ್ಕಿದ್ರೆ ನಂಗೆ ಭಯ ಆಗುತ್ತೆ. ನೀನು ಯಾಕೆ ಭಯ ಪಡ್ತೀಯ? ಅಲ್ಲ, ಅದೇನೋ ನೆಮ್ಮದಿ ಕೆಡಿಸಿದ್ದೀನಿ ಅಂದೆ. ಬರೀ ನೆಮ್ಮದಿ ಕೆಡಿಸೋದಲ್ಲ, ಇನ್ನು ಮೇಲೆ ಆ ತುಳಸಿಗೆ ನರಕ ನರಕ ತೋರಿಸ್ತೀನಿ. ನಮಸ್ತೆ ಸರ್. ಓ ಸಮರ್ಥ್, ನಾನೇ ನಿಮ್ಮ ಮನೆ ಹತ್ರ ಬರೋಣ ಅಂತ ಅನ್ಕೊಂಡಿದ್ದೆ. ನೀನೇ ಬಂದೆ ನೋಡು. ಅಲ್ಲಪ್ಪ, ಅಷ್ಟೊಂದು ಐಟಮ್ ತಗೊಂಡು ಹೋಗ್ಬಿಟ್ಟು ಬರೀ 2,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿದ್ಯಲ್ಲ, ಹಿಂಗೆ ಮಾಡಿದ್ರೆ ನಾವು ಎಲ್ಲೋಗೋಣ ಹೇಳೋ? ಕೈ ತೊಳ್ಕೊಂಡಿಲ್ಲ ಸರ್, ನಿಮ್ಮ ದುಡ್ಡು ವಾಪಸ್ ಕೊಟ್ಟೆ ಕೊಡ್ತೀನಿ. ನೀನು ಕೊಟ್ಟಿಲ್ಲ ಅಂದ್ರು ಕಿತ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತು. ವಿಷಯ ಅದಲ್ಲ, ದುಡ್ಡು ಕೊಡೋಕ್ಕಾಗಲ್ಲ ಅಂದಮೇಲೆ ಅಷ್ಟೊಂದು ಐಟಮ್ ಎಲ್ಲ ಯಾಕಪ್ಪ ತಗೊಳ್ಬೇಕು? ಅದು ಅಲ್ಲದೆ ನಿನ್ನ ಕೈಲಿ ಕೆಲಸನೂ ಇಲ್ವಂತೆ. ಸರ್ ಪ್ಲೀಸ್, ಆ ವಿಷಯ ಬೇಡ ಈಗ. ಆಯ್ತು ಬಿಡಪ್ಪ, ಕಂಡವ್ರ ಮನೆ ವಿಷಯ ನನಗೆ ಯಾಕೆ? ಹೇಗೂ ನಾನು ದುಡ್ಡು ಕೊಟ್ಟು ಹೋಗಕ್ಕೆ ಬಂದಿದ್ಯಾ, ಕೊಟ್ಟೋಗು. ಕ್ಷಮಿಸಿ ಸರ್, ಸದ್ಯಕ್ಕೆ ನನ್ನ ಕೈಲಿ ಅಷ್ಟೊಂದು ದುಡ್ಡನ್ನ ಹೊಂದ್ಸಕ್ಕಾಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ಏನು ತಮಾಷೆ ಮಾಡ್ತಾ ಇದೀಯಾ? ಅಲ್ಲಿ ನೋಡು, ಲೋಡ್ ಬಂದು ನಿಂತಿದೆ. ಕೂಲಿ ಕೊಡೋಕೆ ನನ್ನ ಹತ್ರ ದುಡ್ಡಿಲ್ಲ. ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ, ನನ್ನ ದುಡ್ಡು ಕೊಡೋ ಅಷ್ಟೇ. ಸರ್ ದಯವಿಟ್ಟು ಹಾಗೆ ಹೇಳ್ಬಿಡಿ. ನನ್ನ ಹತ್ರ ಬೇರೆ ದುಡ್ಡಂತೂ ಇಲ್ಲ. ನಿಮಗೆ ದುಡ್ಡು ಕೊಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಏನು ಮನುಷ್ಯಪ್ಪ ನೀವೆಲ್ಲ? ನಿಮ್ಮ ತಾತ ನೋಡಿದ್ರೆ ಊರೆಲ್ಲ ಪಂಚಾಯತಿ ಮಾಡ್ತಾರೆ, ನೀನು ನೋಡಿದ್ರೆ ಹೀಗೆ. ತಾತನ ವಿಷಯ ಎಲ್ಲ ಬೇಡ ಸರ್. ದಯವಿಟ್ಟು ಈ ವಾಚ್ ತಗೊಂಡು ಸಾಲ ಮನ್ನಾ ಮಾಡಿಕೊಡಿ ಪ್ಲೀಸ್. ಇಲ್ಲ ಅಂತನ್ಬೇಡಿ. ಇದೊಂದು 8,000 ರೂಪಾಯಿ ಬರ್ಬೋದಷ್ಟೇ. ನೀನು ಹೇಳ್ದಂಗೆ ಹತ್ತೆಲ್ಲ ಬರೋದಿಲ್ಲ. ಇಲ್ಲ ಸರ್, ನೀವು ಬೇಕಾದ್ರೆ ಕೇಳಿ ನೋಡಿ. ನಾನೇನು ತಲೆಯಲ್ಲಿ ಲದ್ದಿ ತುಂಬ್ಕೊಂಡಿಲ್ಲಪ್ಪ. ಇದಕ್ಕೆ 8,000 ರೂಪಾಯಿ ಕೊಡೋದೇ ಹೆಚ್ಚು. ಮಿಕ್ಕದ 2,000 ರೂಪಾಯಿಗೆ ಏನು ಮಾಡ್ತೀಯಾ? ಮೂಟೆ ಬರ್ತೀಯಾ? ಆಯಿತು ಸರ್. ಏನಾಯ್ತು? ಸಾಲ ಮಾಡೋದು, ಆಮೇಲೆ ನಮ್ಮ ತಲೆ ತಿನ್ನೋದು. ಎಲ್ಲಿಂದ ಬರ್ತೀರಾ ನೀವೆಲ್ಲ? ನಿಜ ಹೇಳ್ತಾ ಇದ್ದೀನಿ ಸರ್, ನಾನು ಮೂಟೆ ಬರ್ತೀನಿ. ಏ ರಘು, ಬರ ಇಲ್ಲೇ. ಆ ಮೂಟೆ ಹೊರಕ್ಕೆ 5 ಜನಕ್ಕೆ ಬರಕ್ಕೆ ಹೇಳಿದ್ನಲ್ಲ, ಅವ್ರಿಗೆ ಬೇಡ ಅಂತ ಹೇಳು. ಬಾಕಿ ಇರೋ 2,000 ಮನ್ನಾ ಮಾಡೋಕ್ಕೆ ಎಲ್ಲ ಇವನೇ ಮಾಡ್ತಾನೆ. ವಾಚ್ಮ್ಯಾನ್, ಏನಿದ್ ಗಲಾಟೆ? ನಮಸ್ತೆ ಸರ್, ನೀವಿಲ್ಲಿ? ಇದ್ದಕ್ಕಿದ್ದ ಹಾಗೆ ಶೆಫ್ನ ಚೇಂಜ್ ಮಾಡಿದಕ್ಕೆ ಆಕ್ಚುಯಲ್ ರೀಸನ್ ಏನಂತ ನಮಗ್ ಗೊತ್ತಾಗ್ಬೇಕು. ಅವಿನಾಶ್ ಸರ್, ರೀಸನ್ ಏನು ಅಂತ ನಿಮ್ಮ ತಂದೆಯವ್ರಿಗೆ ಆಲ್ರೆಡಿ ನಾವು ಫೋನ್ ಮಾಡಿ ಹೇಳಾಗಿದೆ. ಮತ್ತೆ ಈ ರೀತಿ ಇಲ್ಲಿ ಬಂದು ಗಲಾಟೆ ಮಾಡೋದು ಎಷ್ಟು ಸರಿ, ನೀವೇ ಹೇಳಿ. ಯು ಆರ್ ರೈಟ್. ಒಂದ್ ಕೆಲಸ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ ಕೋರ್ಟ್ ಡಿಸೈಡ್ ಮಾಡ್ಲಿ. ಅಲ್ಲೇ ಮೀಟ್ ಆಗೋಣ.
ಸ್ಮೈಲ್ ಪ್ಲೀಸ್. ನಿನ್ನ ಕ್ವಾಲಿಫಿಕೇಶನ್ ಏನು, ನಿನ್ನ ಟ್ಯಾಲೆಂಟ್ ಏನು? ಛೇ 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 ಛೇ, ನಿನಗಿಂತ ಸ್ಥಿತಿ ಬರಬಾರ್ದಿತ್ತು ಸಮರ್. ಸುಮ್ಮನೆ ಇರಿಟೇಟ್ ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ಹೊರಡಿ. ಪರವಾಗಿಲ್ಲಪ್ಪ, ಮೂಟೆ ಹೊತ್ತು ಹೊತ್ತು ಕೊಬ್ಬು ಕರಗಿದೆ ಅನ್ಕೊಂಡೆ. ಇಷ್ಟು ದಿನ ಮನೇಲಿ ಕೂತಿದ್ರು, ಮೂಟೆ ಹೊರ್ತಿದ್ರು, ಅಹಂಕಾರ ಮಾತ್ರ ಬೇಜಾನ್ ಇಟ್ಟಿದ್ಯಾ ಬಿಡು. ಇಟ್ಸ್ ಓಕೆ, ನಾನೀಗ ಬಂದಿದ್ದು ಬೇರೆ ಕಾರಣಕ್ಕೆ. ನಾಳೆ ಆಫೀಸಿಗೆ ಬಾ, ನಿನ್ನ ಕೆಲಸ ವಾಪಸ್ ಕೊಡಿಸ್ತೀನಿ. ತಗೋ ಕಾರ್ಡು. ಏನ್ ನೋಡ್ತಿದ್ಯಪ್ಪ? ಮೂಟೆ ತಂದು ಒಳಗಡೆ ಹಾಕು ಬೇಗ. ಯಾ, ವರ್ಕ್ ಇಸ್ ವರ್ಷಿಪ್. ಕ್ಯಾರಿ ಆನ್ ಮೈ ಬಾಯ್. ಬಾಯ್. ಕೆಲಸ ಮುಗಿದ್ಮೇಲೆ ನೀನು ಯಾರೋ ನಾನು ಯಾರೋ ಅಂತ ಅಗ್ರಿಮೆಂಟು ಆಗಿತ್ತು ತಾನೆ, ವ್ಯವಹಾರನೂ ಮುಗ್ದಿತ್ತು ತಾನೆ, ಮತ್ತೆ ಯಾಕೆ ಫೋನ್ ಮಾಡಿದ್ದು? ಮೇಡಮ್, ಈಗೊಂದು ಸಮಸ್ಯೆ ಆಗ್ಬಿಟ್ಟಿದೆ ಮೇಡಮ್. ಏನು? ಮೇಡಮ್, ನಿಮ್ಮ ಮಾತು ಕೇಳಿ ಆದ್ರೆ ಈಗ ಬಂದಿರೋ ಹೋಸ್ಟಿಂದ TRP ಬರ್ದೇ ಇರೋ ಹಾಗಾಗಿದೆ ಮೇಡಮ್. ಅದು ನಿಮ್ಮ ತಲೆನೋವು, ನಾನೇನು ಮಾಡೋಕ್ಕಾಗತ್ತೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.